ಕಾಲಮಿತಿಯ ಬೆಳಗ್ಗೆ ಒಂದೇ ಒಂದು ಪದ್ಯದ ಬಗ್ಗೆ ಕೆಲವು ಮಾತುಗಳನ್ನು ನಾನು ಹೇಳಲಿಕ್ಕೆ ಬಯಸ್ತೇನೆ. ಪದ್ಯ ಈಗಾಗಲೇ ಅವರು ಉಲ್ಲೇಖಿಸಿರುವಂತಹ ದೀಪ ಅನ್ನುವಂಥದ್ದು. ಆಮೇಲೆ ಬಹಳ ಜನ ಬರೆದಿದ್ದಾರೆ ದೀಪದ ಬಗ್ಗೆ, ಅಳತೆಯ ಬಗ್ಗೆ. ಆದರೆ ಇಲ್ಲಿ ಪಾಲಶಕ್ಕನವರು ದೀಪ ಅನ್ನುವ ಶೀರ್ಷಿಕೆಯನ್ನು ಇಟ್ಟುಕೊಂಡು ದೀಪದ ಬಗ್ಗೆ ಬರೀತಾರೆ. ಆದರೆ ಬೇರೆ ಯಾವ ಕವಿಯೂ ದೀಪದ ಬಗ್ಗೆ ಬರೆದಿರುವವರು ಇವರು ಎತ್ತಿಕೊಂಡಂಥ ಅಂಶಗಳನ್ನು ತೆಗೆದುಕೊಂಡಿಲ್ಲ ಅಥವಾ ಬರವಣಿಗೆಯಲ್ಲಿ ಸೇರಿಸಿಕೊಂಡಿಲ್ಲ ಅನ್ನೋ ಮಾತನ್ನು ಹೇಳಿದರೆ ಬಹುಶಃ ತಪ್ಪಾಗಲಿಕ್ಕೆ ನಾನು ಕೊಡ್ತೇನೆ. ಅಳತೆಯಾಗುವ ಮುನ್ನ ಮಣ್ಣು ಹದಬೇಡಬೇಕು. ಕುಂಬಾರ ಆ ಮಣ್ಣನ್ನು ನಿಂತು ತುಳಿದು ಆ ಮಣ್ಣನ್ನು ಒಂದು ಹದಕ್ಕೆ ತರಬೇಕು. ನೆನ್ಪಿಟ್ಕೊಳ್ಳಿ, ಬೇರೆ ಯಾವ ಕನ್ನಡದ ಕವಿಯು ಅಳತೆಯ ಬಗ್ಗೆ ಆಗಲಿ, ಮಣ್ಣನ್ನು ಹದಕ್ಕೆ ತುಳಿಯುವುದರ ಬಗ್ಗೆ ಆಗಲಿ ಬರೆದಿಲ್ಲ. ಹಾಗೆಯೇ ಎಣ್ಣೆ ಆಗುವ ಮುನ್ನ ಬೀಜ ಅರಿಸಿಕೊಳ್ಳಬೇಕು. ಹೊತ್ತಿಯಾಗುವ ಮುನ್ನ ಹತ್ತಿ ಹೊಸೆದುಕೊಳ್ಳಬೇಕು. ಬೆಳಕು ಮೂಡುವ ಮುನ್ನ ಬಾಂಧವ್ಯ ಬೆಸೆಯಬೇಕು. ಒಂದೊಂದು ಶಬ್ದವನ್ನು ಎಷ್ಟು ಸುಂದರವಾಗಿ ಜೋಡಿಸಿದ್ದಾರೆ ಅನ್ನೋದನ್ನು ಗಮನಿಸಿದಾಗ ಅವರ ಬಗ್ಗೆ ನನಗೆ ಹೊಟ್ಟೆ ಕಿಚ್ಚು ಕೂಡ. ಯಾಕಂದರೆ ನಾನು ಕೇವಲ ಗದ್ಯವನ್ನು ಬರೆದವನು ಮಾತ್ರ, ಪದ್ಯವನ್ನು ಬಹಳ ಬರೆದಿಲ್ಲ. ಮಕ್ಕಳಿಗೋಸ್ಕರ ಪದ್ಯ ಬಿಟ್ಟರೆ ಆ ಕೆಲಸವನ್ನು ನಾನು ಮಾಡಿಲ್ಲ. ಆದರೆ ಪಾಲಶಪ್ಪನವರು ಗದ್ಯವನ್ನು, ನಮ್ಮ ಭಾಷೆಯನ್ನು ಇಷ್ಟೊಂದು ಸರಳವಾಗಿ ಸುಲಭವಾಗಿ ಬಳಸಿದ್ದಾರಲ್ಲ ಅನ್ನೋ ಸಂತೋಷ. ನಾನು ದೀಪ ಹಚ್ಚುವ ಮುನ್ನ ನಿತ್ಯ ಕಾಯಕ ನೆರವೇರಿಸಬೇಕು. ಬದುಕು ಬೆಳಗುವ ಮುನ್ನ ಭರವಸೆಗಳು ಒಲಿಯಬೇಕು. ತನ್ನ ತೈಲ ತೀರುವ ಮುನ್ನ ತಾನು ಆರುವ ಅರಿವಿರಬೇಕು. ಗಮನಿಸಿ, ತನ್ನ ತೈಲ ಹೀರುವ ಮುನ್ನ, ಹಳದಿಯಲ್ಲಿ ನಾವು ಇಟ್ಟಿರುವಂತಹ ತೈಲ ಏನಿದೆ, ಆ ತೈಲ ಇಟ್ಟುವುದಕ್ಕಿಂತ ಮೊದಲು ತಾನು ಆರುವ ಅರಿವಿರಬೇಕು. ನಾನು ನಿನ್ನೆ ಹಾರಿ ಹೋಗ್ತೇನೆ ಅನ್ನುವಂತಹ ಒಂದು ಅರಿವು ಆ ದೀಪದಲ್ಲಿ ಇರಬೇಕು ಅನ್ನುವಂಥ ಮಾತನ್ನು ಹೇಳ್ತಾರೆ. ಇದು ಕೂಡ ನಾನು ಕೇಳಿದಂಥ ಒಂದು ಹೊಸ ಮಾತು. ದೀಪ ನಂದುವ ಮುನ್ನ ಮತ್ತೊಂದಕ್ಕೆ ದಿಕ್ಕಾಗಬೇಕು. ಇದು ಕೂಡ ಬಹಳ ಅರ್ಥಪೂರ್ಣವಾದ ಮಾತು. ಒಂದು ದೀಪ ಆರುವುದಕ್ಕೂ ಮೊದಲು ಮತ್ತೊಂದಕ್ಕೆ ದಿಕ್ಕಾಗಬೇಕು ಅನ್ನೋದು ಬಹಳ ದೊಡ್ಡ ಫಿಲಾಸಫಿ ಆಯಿತು. ಆ ದೊಡ್ಡ ಫಿಲಾಸಫಿಯನ್ನು, ತತ್ವಜ್ಞಾನವನ್ನು ತಮ್ಮ ಪದ್ಯದ ಮೂಲಕ ಪಾಲಶಪ್ಪ ಹೇಳ್ತಾರೆ. ಹಾಗೆಯೇ ಕೊನೆಯಲ್ಲಿ ಕವನ ಸಂಕಲನ ವಿಶಿಷ್ಟರು ಬರ್ತಾರೆ. ಮಾನವತೆಯ ನಂದ ದೀಪ ಜಗದ ಬೆಳಗುತ್ತಿರಲಿ. ಮಾನವೀಯತೆ ಅನ್ನೋದು ಒಂದು ನಂದ ದೀಪ. ಅದು ಕೇವಲ ದೀಪ ಹೊಳಿತು ಅಷ್ಟೇ ಅನ್ನಿಸ್ಕೋಬಾರ್ದು. ಅದು ಜಗತ್ತನ್ನೇ ಬೆಳಗುವಂತಹ ನಂದ ದೀಪವಾಗಬೇಕು ಅಂತ ಹೇಳಿ ಪಾಲಶಪ್ಪನವರು ಆ ಕವಿತೆಯಲ್ಲಿ ಹೇಳ್ತಾರೆ. ಇನ್ನೂ ಕೆಲವು ಕವಿತೆಗಳನ್ನು ಓದಬೇಕು ಅಂತ ಉತ್ಕಟವಾದ ಆಸೆ ಇದ್ರೂ ಕೂಡ ಆ ಆಸೆಯನ್ನು ಅಲ್ಲೇ ನಾನು ಮುಸುಕಿ ಮಾಡ್ತಾ ನಿಮ್ಮಲ್ಲಿ ವಿನಂತಿ ಮಾಡಿಕೊಡ್ತೇನೆ. ದಯವಿಟ್ಟು ಇಲ್ಲಿಯ ಕವನಗಳನ್ನು ಓದಿ, ಮತ್ತೆ ಓದಿ, ಹಣ ಕೊಟ್ಟುಕೊಂಡು ಓದಿ. ಇಲ್ಲಿರುವಂತಹ ಸತ್ಯವನ್ನು, ಸತ್ವವನ್ನು, ಇಲ್ಲಿರುವಂತಹ ಶ್ರೇಷ್ಠತೆಯನ್ನು ಅರಿತುಕೊಳ್ಳುವ ಪ್ರಯತ್ನ ಮಾಡಿ ಅಂತ ಹೇಳಿ ನಿಮ್ಮಲ್ಲಿ ನಾನು ವಿನಂತಿ ಮಾಡ್ತೇನೆ. ಇಲ್ಲಿ ಸ್ನೇಹಿತರು ವಿಶೇಷವಾದ ಒಂದು ರೀತಿಯಲ್ಲಿ ಕೃಪೆಯನ್ನು ಹಮ್ಮಿಕೊಂಡಿದ್ದಾರೆ.
ವಿಶೇಷ ಏನು ಅಂತಂದರೆ, ಮೊದಲ ಪುಸ್ತಕದ ಬಿಡುಗಡೆಯನ್ನು ಮಾಡಿ ಓದುಗರನ್ನು ಅತಂತ್ರವನ್ನಾಗಿ ಮಾಡಿಲ್ಲ. ಮೊದಲು ಪುಸ್ತಕದ ಪರಿಚಯವನ್ನು ಮಾಡಿಬಿಟ್ಟು ನಂತರ ಅದರ ಬಿಡುಗಡೆಯನ್ನು ಇಲ್ಲಿ ಮಾಡಿದ್ದಾರೆ. ಇದು ಕೂಡ ಒಂದು ಅರ್ಥಪೂರ್ಣವಾದ ಕೆಲಸ. ಬಹಳಷ್ಟು ಸ್ಥಳಗಳಲ್ಲಿ ವ್ಯಾಪಕ ಪುಸ್ತಕವನ್ನು ನೇಮಕ ಯಾರೋ ಒಬ್ಬರು ಬಿಡುಗಡೆ ಮಾಡ್ತಾರೆ, ಆನಂತರ ಯಾರಾದರೂ ಮಾತಾಡ್ತಾರೆ. ಆದರೆ ಪುಸ್ತಕವನ್ನು ಮುಚ್ಚಿಟ್ಟು ಅದು ಏನಿದೆ ಏನಿಲ್ಲ ಅನ್ನೋದನ್ನು ಮೊದಲು ಹೇಳೋದಕ್ಕೆ ಅವಕಾಶ ಮಾಡಿಕೊಟ್ಟು ಪುಸ್ತಕದ ಬಿಡುಗಡೆಯನ್ನು ಮಾಡುತ್ತಾರೆ. ಸ್ನೇಹಿತರಿಗೆ ನನ್ನ ವಂದನೆಗಳನ್ನು ಹೇಳ್ತಾ, ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನನ್ನನ್ನು ಕೂಡ ಸೇರಿಸಿಕೊಂಡಿದ್ದಕ್ಕೆ, ಒಂದು ಒಳ್ಳೆಯ ಪುಸ್ತಕ ಬಿಡುಗಡೆಯಾಗುವ ಸಂದರ್ಭದಲ್ಲಿ ನಾನು ಕೂಡ ಸಾಕ್ಷಿಯಾಗಿ ನಿಂತದಕ್ಕೆ ನನ್ನ ಸ್ನೇಹಿತರಿಗೆ ನನ್ನ ಕೃತಜ್ಞತೆಗಳನ್ನು ಹೇಳಿ ನಾನು ಮುಗಿಸ್ತೇನೆ. ಎಲ್ಲರಿಗೂ ಧನ್ಯವಾದಗಳು ಸೋದರ ಶ್ರೀಯುತ ಆರ್ ಶ್ರೀನಿವಾಸ್.